ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಂಜಯ್. ಇದೀಗ ಸೋನಂ ಅವರ ಸುದೀರ್ಘ ಹೋರಾಟ ಹೇಗಿತ್ತು ಅಂತಂದ್ರೆ 21 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ರು. ಈ ಒಂದು ಹೋರಾಟಕ್ಕೆ ಸಿಕ್ಕಿರುವಂತಹ ದೊಡ್ಡ ಜಯ ಅಂತಾನೆ ಹೇಳಬಹುದು. ಏನೆಲ್ಲ ಅಪ್ಡೇಟ್ ಇದೆ ಈ ಕುರಿತಾಗಿ? ಖಂಡಿತವಾಗ್ಲೂ ಗಂಗಾ, ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉಪವಾಸ ಸತ್ಯಾಗ್ರಹವನ್ನು ನಡೆಸೋದು ಸುಲಭ ಅಲ್ಲ. ಅದಕ್ಕೆ ಅಂದರೆ ಈ ಖಾಲಿ ಹೊಟ್ಟೆಯ ಕಿಚ್ಚಿಗೆ ಆಡಳಿತ ವ್ಯವಸ್ಥೆಯ ಮೌನವನ್ನು ಮುರಿಯುವಂಥ ಒಂದು ಅಗಾಧವಾದ ಶಕ್ತಿ ಇದೆ. ಅದೀಗಾಗಲೇ ಸೋನಂ ವಾಂಗ್ಚುಕ್ ಅವರ ಒಂದು ಉಪವಾಸ ಸತ್ಯಾಗ್ರಹದಿಂದ ಅಂದರೆ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಯಾವುದಾದ್ರೂ ಒಂದು ತೀವ್ರವಾದಂಥ ಹೋರಾಟ ತಾರ್ಕಿಕವಾದ ಅಂತ್ಯವನ್ನು ಕಂಡಿದೆ ಅಂದರೆ ಅದು ಈ CJP ಹೋರಾಟದ ಮೂಲಕ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಇದೆಲ್ಲದಕ್ಕೂ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಸೋನಂ ವಾಂಗ್ಚುಕ್ ಅವರ ಒಂದು ಉಪವಾಸ ಸತ್ಯಾಗ್ರಹ. ಅಂದರೆ ಯಾವುದೇ ಸ್ವಾರ್ಥ ಇಲ್ಲದೆ ಈ ಸಮಾಜದ ಹಿತಕ್ಕಾಗಿ, ದೇಶದ ಹಿತಕ್ಕಾಗಿ ತಮ್ಮ ದೇಹವನ್ನು ದಂಡಿಸಿಕೊಳ್ಳುವ ಮೂಲಕ, ಅಂದರೆ ಖಾಲಿ ಹೊಟ್ಟೆಯಲ್ಲಿ ಉಪವಾಸವನ್ನು ಮಾಡುವ ಮೂಲಕ ಈ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಬದಲಾಯಿಸುವಂಥ ಒಂದು ದಿಟ್ಟ ನಿರ್ಧಾರ ಶಕ್ತಿ ಏನಾದರೂ ಯಾವುದಾದ್ರೂ ಒಂದು ಹೋರಾಟಕ್ಕೆ ಇದೆ ಅಂದರೆ ಅದು ಖಂಡಿತವಾಗಲೂ ಉಪವಾಸ ಸತ್ಯಾಗ್ರಹಕ್ಕೆ ಇದೆ ಅಂತಲೇ ಹೇಳ್ಬೋದು. ಈ ಹಿಂದೆ ಭಗತ್ ಸಿಂಗ್ ಅವರು ಕೂಡ ಜೈಲಲ್ಲಿ ಬ್ರಿಟಿಷ್ ಸರ್ಕಾರ ಭಾರತೀಯ ಸೈನಿಕರಿಗೆ ತೋರ್ತಾ ಇರುವಂಥ ನೀತಿಯನ್ನು ಖಂಡಿಸಿ 116 ದಿನಗಳ ಕಾಲ ಉಪವಾಸವನ್ನು ಮಾಡಿ ಬ್ರಿಟಿಷ್ ಸರ್ಕಾರವನ್ನು ಮಣಿಸಿದ್ರು. ಅದಾದ ನಂತರ ಏನು ಮಹಾತ್ಮ ಗಾಂಧೀಜಿಯವರು 17 ಬಾರಿ ಉಪವಾಸ ಸತ್ಯಾಗ್ರಹಗಳನ್ನು ಮಾಡುವ ಮೂಲಕ ಬ್ರಿಟಿಷ್ ಸರ್ಕಾರವನ್ನು ಮಣಿಸ್ತಾರೆ. ಅಂದರೆ ಭಾರತದಲ್ಲಿ ಶತಮಾನಗಳಿಂದಲೂ ಉಪವಾಸ ಭಾರತೀಯರಿಗೆ ಧಾರ್ಮಿಕ ಆಚರಣೆಯಾಗಿ ಬಂದಿದ್ದು, ಆದರೆ ಅದು ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ವಿರೋಧಿಗಳನ್ನು ಮಣಿಸುವ ದೊಡ್ಡ ಅಸ್ತ್ರವಾಗಿ ರೂಪುಗೊಳ್ಳುತ್ತೆ. ಅದೇ ಅಸ್ತ್ರವನ್ನು ಇವತ್ತು ಸೋನಂ ವಾಂಗ್ಚುಕ್ ಅವರು ಏನು ಮೋದಿ ಸರ್ಕಾರದ ವಿರುದ್ಧ ಪ್ರಯೋಗ ಮಾಡಿ ಯಾವುದೇ ಹಿಂಸಾತ್ಮಕ ಪ್ರೇರಣೆ ಇಲ್ಲದೆ ಕೇವಲ ತಮ್ಮ ಆತ್ಮಬಲದಿಂದ ಮೋದಿ ಸರ್ಕಾರವನ್ನು ಎದುರಿಸಿ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರ ತಲೆದಂಡ ಆಗುವಂತೆ ಮಾಡಿದ್ದಾರೆ. ಮುಖ್ಯವಾಗಿ 26 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಕೊನೆಗೊಳಿಸಿದ ಬಳಿಕ ವಾಂಗ್ಚುಕ್ ಅವರಿಗೆ ತೀವ್ರವಾದಂಥ ಟೀಕೆಗಳು ವ್ಯಕ್ತವಾಗಿತ್ತು. ಅಂದರೆ ಕೇಂದ್ರ ಸರ್ಕಾರದಿಂದ ಹಣ ಪಡೆದು ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನು ಕೊನೆಗೊಳಿಸಿದ್ದಾರೆ, ಅಂದರೆ ಡೀಲ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿಬಂದಿತ್ತು. ಆದರೆ ಇದೆಲ್ಲದಕ್ಕೂ ಇವತ್ತು ಉತ್ತರ ಸಿಕ್ಕಿದೆ. ವಾಂಗ್ಚುಕ್ ಅವರನ್ನು ವಿರೋಧಿಸಿದ ಎಲ್ಲರಿಗೂ ಕೂಡ ಪ್ರಧಾನ್ ಅವರ ತಲೆದಂಡ ಆಗುವ ಮೂಲಕ ವಾಂಗ್ಚುಕ್ ಅವರ ಹೋರಾಟದ ಸ್ಥೈರ್ಯ ಎಂತಹದ್ದು, ಅವರ ಆತ್ಮಬಲ ಎಂತಹದ್ದು, ಅವರ ಹೋರಾಟಕ್ಕಿರುವ ಕಿಚ್ಚು ಎಂತಹದ್ದು ಅನ್ನೋದು ಇವತ್ತು ಜಾಗತಿಕವಾಗಿ ಸಾಬೀತಾಗಿದೆ ಅಂತ ಹೇಳ್ಬೋದು ಗಂಗಾ. ಎಸ್ ಸಂಜಯ್, ಇದೀಗ ಈ ಒಂದು ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ಇದೆ, ಈ ಒಂದು ನೀಟ್ ಅಕ್ರಮ ಆದಾಗ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸರ್ಕಾರ ಬರ್ಬೋದು, ಇಲ್ಲ ಅಂತ ಅಲ್ಲ. ಹಾಗೂ ಕೂಡ ಅಕ್ರಮ ಆದಾಗ ವಿದ್ಯಾರ್ಥಿಗಳು ಇದೇ ರೀತಿಯಾಗಿ ಪಟ್ಟನ್ನ ಹಿಡಿತಾರೆ. ಆಗ ಏನಾಗಿರುತ್ತೆ? ಒಂದು ಕಾಂಗ್ರೆಸ್ನವರ ಒಂದು ಹೋರಾಟ ಆಗಿರ್ಬೋದು. ಈಗ ಈ ಒಂದು ಕಾಂಗ್ರೆಸ್ ಹೋರಾಟವನ್ನ ಮಾಡಿದೆ, ವಿದ್ಯಾರ್ಥಿಗಳ ಹೋರಾಟ ಕೂಡ ಆಗಿರುವಂಥದ್ದು. ವಿದ್ಯಾರ್ಥಿಗಳು ಹೋರಾಟಕ್ಕೆ ಈಗ ಎಲ್ಲ ಪಕ್ಷಗಳು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ಈಗ ಸ್ಪಷ್ಟ ಸಂದೇಶ ಸಾರ್ತಾ ಇರುವಂಥದ್ದು. ಖಂಡಿತವಾಗಲೂ ಗಂಗಾ, ಇದನ್ನು BJP ಕೂಡ ಮುಂದೆ ಅಸ್ತ್ರವಾಗಿ ಬಳಸ್ಕೊಳ್ಳುತ್ತೆ. ಯಾಕಂದರೆ ಈಗಾಗಿರುವಂಥ ಮುಜುಗರವನ್ನು ಮುಂದೆ ಬ್ಯಾಕಪ್ ಮಾಡಿಕೊಳ್ಳುವ ನಿಟ್ಟಿನಲ್ಲಿ BJP ಕೂಡ ಈ ವಿಚಾರದಲ್ಲಿ ತುಂಬ ತೀಕ್ಷ್ಣವಾದ ಪ್ರತಿಕ್ರಿಯೆಯನ್ನು ಕೊಡುತ್ತೆ. ಇದಕ್ಕೂ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ನಡೆಸುವಂಥ ಸಾಧ್ಯತೆಗಳಿವೆ. ಈಗ ಯಾರೆಲ್ಲ ಇದರ ವಿರುದ್ಧ ಧ್ವನಿ ಎತ್ತಿದ್ರೋ ಅವರು ಕೂಡ ಆ ಸಂದರ್ಭದಲ್ಲಿ ಧ್ವನಿ ಎತ್ತಬೇಕಾಗುತ್ತೆ. ಆಗಲೂ ಕೂಡ BJP ಇದಕ್ಕೆ ಡಿಮ್ಯಾಂಡ್ ಮಾಡುವಂಥ ಸಾಧ್ಯತೆಗಳಿವೆ ಗಂಗಾ. ಎಸ್, ಧನ್ಯವಾದ ಸಂಜಯ್ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಪ್ರಧಾನ್ ಅವರ ರಾಜೀನಾಮೆ ಒತ್ತಾಯಿಸಿ ಏನು ಹೋರಾಟವನ್ನು ಮಾಡ್ತಾ ಇದ್ರಲ್ಲ CJP, ಈಗ ದೊಡ್ಡ ಗೆಲುವು ಸಿಗ್ತಾ ಇರುವಂಥದ್ದು. ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ. 21 ದಿನಗಳ ಕಾಲದ ಉಪವಾಸ ಸತ್ಯಾಗ್ರಹವನ್ನ ಕೂಡ ಮಾಡಿದ್ರು ಸೋನಂ ಅವರು. ಬಲವಂತದಿಂದ ಅವರನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. 21 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ರು. ಆಸ್ಪತ್ರೆಯಲ್ಲಿ ಈ ಒಂದು ಉಪವಾಸ ಸತ್ಯಾಗ್ರಹವನ್ನ ಕೊನೆಗೊಳಿಸಿದ್ರು ಸೋನಂ ಅವರು. ಇದೀಗ ದೊಡ್ಡ ಗೆಲುವು ಸಿಕ್ಕಿರುವಂಥದ್ದು CJP ಪಾರ್ಟಿಗೆ. ಈ ಒಂದು ನೀಟ್ ಅಕ್ರಮ ಕುರಿತಾಗಿ ದೊಡ್ಡ ಮಟ್ಟದಲ್ಲಿ ಜಂತರ್ ಮಂತರ್ನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು ವಿದ್ಯಾರ್ಥಿಗಳು. ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಹೋರಾಟವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಗೆ ಉಪವಾಸ ಸತ್ಯಾಗ್ರಹವನ್ನ ನಡೆಸ್ತಾ ಇದ್ರು ಸೋನಂ ಅವರು. ನೀಟ್ ಅಕ್ರಮ ವಿರೋಧಿಸಿ ಸೋನಂ ಅವರು ಉಪವಾಸ ಸತ್ಯಾಗ್ರಹವನ್ನ ಕೂಡ ಕೈಗೊಂಡಿದ್ರು. ಈ ಒಂದು ಪ್ರಧಾನ್ ಅವರು ರಾಜೀನಾಮೆ ನೀಡಲೇಬೇಕು ಅನ್ನುವಂಥದ್ದು ಕೂಡ ಅವರ ಆಗ್ರಹ ಆಗಿತ್ತು. ಈ ಒಂದು ಹೋರಾಟಕ್ಕೆ ಈಗ ಮಣಿದಿರುವಂತಹ ಕೇಂದ್ರ ಸರ್ಕಾರ ರಾಜೀನಾಮೆಯನ್ನ ಸ್ವೀಕಾರ ಮಾಡಿದ್ದಾರೆ ಪ್ರಧಾನ್ ಅವರಿಂದ. ಪ್ರಧಾನ್ ರಾಜೀನಾಮೆ ಇದೀಗ ಆಗಿರುವಂಥದ್ದು.